ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಹಳೆಯೂದಿದೆ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕೌಂಟರ್ ಅಟ್ಯಾಕ್ ಮಾಡಿರೋದು. ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡುವುದರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಬೆಲೆ ಏರಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮದು ರೈತರು ಕಾರ್ಮಿಕರ ಪರ ಸರ್ಕಾರ, ಎಲ್ಲ ವರ್ಗಗಳ ಪರವಾಗಿರುವಂತ ಸರ್ಕಾರ ನಮ್ದು. ಕೇಂದ್ರದವರು ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ದಾರೆ. ಹೆಣ್ಮಕ್ಳು ಮಾಂಗಲ್ಯ ಸರ ಕಟ್ಟಲಾಗ್ತಿಲ್ಲ. 10,000ದ ಮೊಬೈಲ್ 30,000 ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರೋದು. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಬೃಹತ್ ಮಟ್ಟದ ಪ್ರತಿಭಟನೆ ಇದು. ಕೇಂದ್ರ ಸರ್ಕಾರ ಈಗಾಗಲೇ ಸಿಲಿಂಡರ್ ಹಾಗೂ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದೆ. ಅನೇಕ ವಸ್ತುಗಳ ದರ ಏರಿಕೆ ಆಗಿರೋದ್ರಿಂದ ಈ ಒಂದು ದರ ಏರಿಕೆಯ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ. ಹೆಣ್ಮಕ್ಳ ಪರವಾಗಿ, ಜೊತೆಗೆ ನಮ್ಮ ಸರ್ಕಾರ ಏನಿದೆ ಜನರ ಪರವಾಗಿದೆ, ಜನರ ಕಾಳಜಿಯನ್ನ ನೋಡ್ಕೊಳ್ಳುತ್ತೆ. ಬಟ್ ಟೂತ್ ಪೇಸ್ಟ್ 15 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ. ಹೆಣ್ಮಕ್ಳು ಮಾಂಗಲ್ಯ ಸರವನ್ನ, ಚಿನ್ನದ ಸರವನ್ನ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ. 10,000 ಇದ್ದಿದ್ದ ಮೊಬೈಲ್ಗಳು 30,000 ಆಗಿದ್ದಾವೆ. ನಾವು ಆದಷ್ಟು ಜನರಿಗೆ ಅನುಕೂಲ ಆಗ್ಲಿ ಅಂತ ಗ್ಯಾರಂಟಿಗಳನ್ನ ತಂದ್ರೆ, ಬಟ್ ಇವ್ರು ಕೇಂದ್ರ ಸರ್ಕಾರದವರು ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನ ಇವತ್ತು ಉಳಿದುಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಮತ್ತು ಜನತಾದಳ ಜನರ ಆಕ್ರೋಶವನ್ನ ಕಾಂಗ್ರೆಸ್ ಮೇಲೆ ಅಂತೇಳಿ ಕರೆ ಕೊಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ರೈತ ಪರವಾಗಿರುವಂತಹ ಒಂದು ಸರ್ಕಾರ, ಕಾರ್ಮಿಕರ ಪರವಾಗಿರುವಂತಹ ಸರ್ಕಾರ, ಎಲ್ಲ ವರ್ಗದ ಜನರ ಪರವಾಗಿರುವಂತಹ ಸರ್ಕಾರ. ಇವತ್ತು ರೈತರಿಗೆ ಹಾಲಿಗೋಸ್ಕರ 4 ರೂಪಾಯಿ ಇವತ್ತು ಫೀಡ್ಸ್ ಬೆಲೆ, ಬೂಸ ಬೆಲೆ ಜಾಸ್ತಿ ಇದೆ. ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. 2 ರೂಪಾಯಿದು ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೂತ್ ಪೇಸ್ಟ್ 15 ರೂಪಾಯಿ ಇದ್ದಿದ್ದು 68 ರೂಪಾಯಿ ಆಗೋಗಿದೆ. ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ. ಬಿಜೆಪಿ ಮತ್ತು ಜನತಾದಳ ಜನರ ಆಕ್ರೋಶವನ್ನ ಕಾಂಗ್ರೆಸ್ ಮೇಲೆ ಅಂತೇಳಿ ಕರೆ ಕೊಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ರೈತ ಪರವಾಗಿರುವಂತಹ ಒಂದು ಸರ್ಕಾರ, ಕಾರ್ಮಿಕರ ಪರವಾಗಿರುವಂತಹ ಸರ್ಕಾರ.